ಸ್ನೇಹಿತರೆ, ಮಾನ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಇವರು RSS ಸ್ಥಾಪನೆ ಹಾಗೂ ಅದರ ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆ ಮಾಡಿ ದೇಶವ್ಯಾಪಿ ಚರ್ಚೆ ಹುಟ್ಟು ಹಾಕಿದ್ದಾರೆ. ಹಾಗಾದರೆ RSS ಹೇಗೆ ಹುಟ್ಟಿಕೊಂಡಿದೆ, ಇದರ ಹಿನ್ನೆಲೆ ಎಷ್ಟು ರೋಚಕವಾಗಿದೆ ಗೊತ್ತಾ? ಬನ್ನಿ ತಿಳಿದುಕೊಳ್ಳೋಣ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ಅಪ್ಪಟ ರಾಷ್ಟ್ರ ಸೇವಕರನ್ನು ಹೊಂದಿರುವ ರಾಷ್ಟ್ರೀಯ ಸಂಘಟನೆ. ಈ ಸಂಘಟನೆಯ ಬಗ್ಗೆ ತಿಳಿಯೋಕ್ಕೂ ಮುಂಚೆ ನಾವು ಮಾನ್ಯ ಕೇಶವ್ ಬಲರಾಮ್ ಹೆಗ್ಗಡೆವಾರ್ ಇವರ ಬಗ್ಗೆ ತಿಳಿಯೋಣ. ಅಂದಹಾಗೆ ಕೇಶವ್ ಬಲರಾಮ್ ಹೆಗ್ಗಡೆವಾರ್ ಇವರು ಮೂಲತಃ ಸ್ವತಂತ್ರ ಹೋರಾಟಗಾರರಾಗಿದ್ದು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವರು. ಕಾಂಗ್ರೆಸ್ನ ಎಲ್ಲ ಆಗು ಹೋಗುಗಳನ್ನು ಚೆನ್ನಾಗಿ ಅರಿತವರಾಗಿದ್ದರು ಹಾಗೂ ಅಖಂಡ ಭಾರತದ ಸೇವಕರಾಗುವ ಕನಸು ಕಂಡವರು. ಅದು ಪ್ರಥಮ ಮಹಾಯುದ್ಧದ ಸಮಯ. ಟರ್ಕಿ ಬ್ರಿಟನ್ ವಿರುದ್ಧ ಯುದ್ಧದಲ್ಲಿ ಸೋಲನ್ನಪ್ಪುತ್ತದೆ. ಅದೇ ಸಮಯದಲ್ಲಿ ಟರ್ಕಿಯ ಸುಲ್ತಾನ್ ಖಲೀಫಾಗೆ ಅನ್ಯಾಯವಾಗಿದೆ ಎಂದು ಭಾರತದಲ್ಲಿನ ಮುಸ್ಲಿಮರು ಬ್ರಿಟಿಷರ ವಿರುದ್ಧ ಹೋರಾಟ ಆರಂಭಿಸುತ್ತಾರೆ. ಇದನ್ನು ಭಾರತದಲ್ಲಿ ಖಿಲಾಫತ್ ಚಳವಳಿ ಎನ್ನಲಾಗುತ್ತದೆ. ಎಲ್ಲಿಯ ಟರ್ಕಿ, ಎಲ್ಲಿಯ ಭಾರತದ ಮುಸ್ಲಿಮರು? ಅದೇನೇ ಇರಲಿ, ಯಾವಾಗ ಮಹಾತ್ಮ ಗಾಂಧಿ ಕಾಂಗ್ರೆಸ್ನ ಖಿಲಾಫತ್ ಚಳವಳಿಗೆ ಬೆಂಬಲ ನೀಡಿ ಮುಸ್ಲಿಮರನ್ನು ಓಲೈಕೆ ಮಾಡಲು ಶುರು ಮಾಡಿದರೋ ಆಗ ಹೆಗ್ಗಡೆವಾರ್ ಇವರು ಇದನ್ನು ವಿರೋಧಿಸಿ ಕಾಂಗ್ರೆಸ್ ಬಿಟ್ಟು ನಾಗ್ಪುರದಲ್ಲಿ RSS ಅನ್ನು ಶುರು ಮಾಡ್ತಾರೆ. ಪ್ರಾರಂಭದಲ್ಲಿ ಬೆರಳೆಣಿಕೆ ಜನರಿಂದ ಶುರುವಾದ RSS ಸಂಘಟನೆ ಇಂದು ದೇಶವ್ಯಾಪಿ ವಿಸ್ತರಿಸಿದೆ. ಕಟ್ಟರ್ ರಾಷ್ಟ್ರವಾದ ಸಂಘಟನೆಯಾದ RSS ಬ್ರಿಟಿಷರಿಗೆ ಅವಶ್ಯಕತೆ ಇರಲಿಲ್ಲ ಹಾಗೂ ಕಟ್ಟರ್ ರಾಷ್ಟ್ರೀಯವಾದಿಗಳ ಅವಶ್ಯಕತೆಯೂ ಬ್ರಿಟಿಷರಿಗೆ ಇರಲಿಲ್ಲ. ಬ್ರಿಟಿಷರಿಗೆ ಒಡೆದು ಆಳುವ ನೀತಿಗೆ ಬೆಂಬಲ ನೀಡುವವರೇ ಬೇಕಾಗಿರ್ತಾರೆ. ಉದಾಹರಣೆ, 1906ರಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಸ್ಥಾಪನೆಯಾಗುತ್ತದೆ. ಇದಕ್ಕೆ ಪರ್ಯಾಯವಾಗಿ 1915ರಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಸ್ಥಾಪನೆಯಾಗುತ್ತದೆ. ಇಲ್ಲಿ ಮುಸ್ಲಿಂ ಲೀಗ್ಗೆ ಸಿಕ್ಕಷ್ಟು ಬೆಂಬಲ ಹಿಂದೂ ಮಹಾಸಭಾಕ್ಕೆ ಸಿಗಲಿಲ್ಲ. ಮುಂದೊಂದು ದಿನ ಮುಸ್ಲಿಂ ಲೀಗ್ ಪಾಕಿಸ್ತಾನವನ್ನು ಹುಟ್ಟು ಹಾಕುತ್ತದೆ. ಒಂದೇ ಮಾತಲ್ಲಿ ಹೇಳುವುದಾದರೆ ಬ್ರಿಟಿಷರಿಂದ ಮುಸ್ಲಿಮರಿಗೆ ಸಿಕ್ಕಷ್ಟು ಬೆಂಬಲ ಹಿಂದೂಗಳಿಗೆ ಸಿಗಲಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಈ ಎಲ್ಲ ಕಾರಣಗಳಿಂದಾಗಿ ಬ್ರಿಟಿಷ್ ಸರ್ಕಾರದಿಂದ RSSಗೆ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಅಂತಾನೇ ಹೇಳಬಹುದಾಗಿದೆ. RSSಗೆ ಇದರ ಅವಶ್ಯಕತೆಯೂ ಇಲ್ಲ ಅಂತಾನೆ ಹೇಳಬಹುದು. ಬ್ರಿಟಿಷರು ಹಾಳು ಮಾಡಿದ ಭಾರತದ ಅವ್ಯವಸ್ಥೆ ಭಾರತದಲ್ಲಿ ಇಂದಿಗೂ ಜೀವಂತವಾಗಿದೆ ಎಂದೇ ಹೇಳಬಹುದಾಗಿದೆ. ಮಾನ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಇವರ ಬಗ್ಗೆ ಹೇಳುವುದಾದರೆ ಇವರು ಅಪ್ಪಟ ಬುದ್ಧ, ಬಸವ, ಅಂಬೇಡ್ಕರ್ ಇವರ ಸಿದ್ಧಾಂತವನ್ನು ಫಾಲೋ ಮಾಡುವವರು. ಕಾಂಗ್ರೆಸ್ ಪಕ್ಷದ ಪ್ರಭಾವಿಗಳು. ಇವರು ಸೈದ್ಧಾಂತಿಕ ಆಧಾರದ ಮೇಲೆ ಕೆಲಸ ಮಾಡಿ ಆಡಳಿತ ನಡೆಸುವವರಾಗಿರ್ತಾರೆ. ಅಪ್ಪಟ ಸ್ವದೇಶಿ ಸಿದ್ಧಾಂತ ಇವರ ಕೆಲಸದಲ್ಲಿ ಕಾಣಬಹುದಾಗಿದೆ. ಅಂದಹಾಗೆ 21/10/1951ರಲ್ಲಿ ಕಾಂಗ್ರೆಸ್ನ ಜವಾಹರ್ಲಾಲ್ ನೆಹರು ಇವರ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವರು ಕಾಶ್ಮೀರ ಮತ್ತು ಪಾಕಿಸ್ತಾನದೊಂದಿಗಿನ ನೀತಿಗಳ ಬಗ್ಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರು. ಇದರಿಂದಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ಗೆ ಪರ್ಯಾಯ ರಾಷ್ಟ್ರೀಯವಾದ ಸಿದ್ಧಾಂತದಡಿ ಜನಸಂಘವನ್ನು ಹುಟ್ಟುಹಾಕ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಬೆಂಬಲದೊಂದಿಗೆ ಆರಂಭವಾದ ಈ ಪಕ್ಷವು ಭಾರತೀಯ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆಯ ಆಧಾರದ ಮೇಲೆ ಪ್ರಬಲ ಭಾರತವನ್ನು ನಿರ್ಮಿಸುವ ಗುರಿಯನ್ನು ಹೊಂದಿತ್ತು. ಮುಂದೆ ಇದೇ ಪಕ್ಷವು ಭಾರತೀಯ ಜನತಾ ಪಕ್ಷವಾಗಿ 1980ರಲ್ಲಿ ಲೋಕಾರ್ಪಣೆಯಾಗುತ್ತದೆ. ಇನ್ನು ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆಯಾಗಿದೆ. ಇದಕ್ಕೆ ಮಾನ್ಯತೆ ನೀಡಿದವರು ಬ್ರಿಟಿಷರು. ಇದನ್ನು ಸ್ಥಾಪಿಸಿದ್ದು ಎವೋ ಹ್ಯೂಮ್ ಹೋ. ಎಲ್ಲ ನೋಡಿದಾಗ RSS ಹಾಗೂ ಜನಸಂಘವು ಕಾಂಗ್ರೆಸ್ನಲ್ಲೇ ಇದ್ದು ಇದರ ಸಿದ್ಧಾಂತಗಳನ್ನು ಧಿಕ್ಕರಿಸಿ ಬಂದು ಹೊಸದಾಗಿ ರೂಪುಗೊಂಡ ಪಕ್ಷಗಳಾಗಿವೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೇನೆನಿಸುತ್ತದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.